ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸೆಟಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಅನ್ನು ಅಂದರೆ ಇನ್ಕಮ್ ಟ್ಯಾಕ್ಸ್ದಲ್ಲಿ ಬರ್ತಕ್ಕಂಥ ಸೆಟಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಅನ್ನು ಯಾವ ರೀತಿಯಾಗಿ ಆ ಪ್ರಾಬ್ಲಮ್ ಅನ್ನು ನಾವು ಬಿಡಿಸಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ತಾವು ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಬೇಕಂತೇಳಿ ಕೇಳ್ತಾ ಇದ್ದೀನಿ. ಅದನ್ನು ಪ್ರಾಬ್ಲಮ್ ಅನ್ನು ಟು ಕ್ಯಾಲ್ಕುಲೇಟ್ ಸೆಟಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಅನ್ನಂಗಿಲ್ಲ. ಆ ಪ್ರಾಬ್ಲಮ್ದಲ್ಲಿ ಕ್ವಶನ್ ಹೆಂಗಿರ್ತದೆ ಅಂದರೆ ಕ್ಯಾಲ್ಕುಲೇಟ್ ಆರ್ ಕಾಂಪ್ಯೂಟ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಇರ್ತದೆ. ಓಕೆ, ಅಂತ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಸೆಟಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಅನ್ನು ಮಾಡಿಕೊಂಡು ಸೆಟಪ್ ಆ್ಯಂಡ್ ಅಂದ್ರೆ ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಅಂಡ್ ಲಾಸಸ್. ಓಕೆ, ಪ್ರಾಬ್ಲಮ್ ಅನ್ನು ಅಂದ್ರೆ ಕ್ವಶನ್ ಪೇಪರ್ ಅನ್ನು ನಾನು ಇಲ್ಲಿ ತಗೊಂಡಿನಿ. ಆ ಕ್ವಶನ್ ಪೇಪರ್ ದಲ್ಲಿ ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನ ನೋಡಬೇಕು. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಅಂಡ್ ಲಾಸಸ್. ಓಕೆ, ಇನ್ಕಮ್ ಅಂಡ್ ಲಾಸಸ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಾನ. ಕೊಟ್ಟು ಏನ್ ಕೇಳ್ತಾ ಇದ್ದಾನ ಅಂದ್ರೆ ಕ್ಯಾಲ್ಕುಲೇಟ್ ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಸುರೇಶ್. ಇಲ್ಲಿ ಸುರೇಶ್ ಅನ್ನೋದು ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡಕ್ ಹೇಳಿದಾನ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23-24. ಇನ್ಕಮ್ ಫ್ರಮ್ ಲೆಫ್ಟ್ ಔಟ್ ಪ್ರಾಪರ್ಟಿ ಇದು 90,000. ಆಮೇಲೆ ಲಾಸ್ ಫ್ರಮ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಇದೆ ಅಂದ್ರೆ ತಾನೇ ಅದನ್ನ ಮನೆ ಒಳಗ ಒಂದು ಮನೆಯನ್ನ ಬಾಡಿಗೆ ಕೊಟ್ಟಾನ, ಅದು ಇನ್ಕಮ್ ಆಗ್ಯದ. ಇನ್ನೊಂದು ಮನೆ ಒಳಗೆ ಅದಾನ ಅಂದ್ರೆ ಅದು ಲಾಸ್ ಆಗತ್ತದ. ಅಂದ್ರೆ ಲಾಸ್ ಫ್ರಮ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಎಷ್ಟಾದ್ರೆ 60,000. ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಎಷ್ಟಾದ್ರಿ 1 lakh ಅದ. ಲಾಸ್ ಫ್ರಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಎಷ್ಟಾದ್ರಿ 1 lakh rupees ಅದ. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂದ್ರೆ ನಾರ್ಮಲ್ ಬಿಸ್ನೆಸ್ ಅಂದ್ರೆ ನಾವು ಜನರಲ್ ಆಗಿ ಏನು ಬಿಸ್ನೆಸ್ ಮಾಡ್ತೀವಲ್ಲ ಅದಕ್ಕೆ ಜನರಲ್ ನಾರ್ಮಲ್ ಬಿಸ್ನೆಸ್ ಅಂತ ಕರಿತಾ ಇದೀವಿ. ಆ ನಾರ್ಮಲ್ ಬಿಸ್ನೆಸ್ಗೆ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಕರಿತಾ ಇದೀವಿ. ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟದ ಅಂದ್ರೆ 2,50,000 ಅದ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದ್ರಿ 2,50,000 ಅದ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದ್ರಿ 2,10,000 rupees ಅದ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟಿದ್ರಿ 60,000 rupees ಅದ. ಓಕೆ, ಈ ರೀತಿಯಾಗಿ ಅವ ಏನ್ ಮಾಡಿದಾನ ಅಂದ್ರೆ ಕ್ಯಾಪಿಟಲ್ ಗೇನ್ಗಳನ್ನ ಕೊಟ್ಟಿದ್ದಾನ. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದ, ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದ, ಇನ್ನೊಂದು ಅದ್ರೊಳಗೆ ಏನ್ ಮಾಡ್ಯಾನ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಕೊಟ್ಟಾನ. ಯಾವಾಗ ಒಂದು ಇನ್ಕಮ್ ಅದ ಇನ್ನೊಂದು ಲಾಸ್ ಅದತ್ತ ಕೊಟ್ಟಾಗ ಅದು ಏನಾಗಿರ್ತದಪ್ಪ ಅಂದ್ರೆ ಎದಕ್ಕೆ ಯಾವ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತದ ಅಂದ್ರೆ ಸೆಟಪ್ ಅಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟಾಪಿಕ್ ಆಗಿರ್ತದ. ಅಂದ್ರೆ ಒಂದು ಇನ್ಕಮ್ ಒಂದ್ರ ಬಗ್ಗೆ ಇನ್ಕಮ್ ಅನ್ನ ಕೊಟ್ಟಾನ, ಇನ್ನೊಂದ್ರ ಬಗ್ಗೆ ಲಾಸ್ ಅನ್ನ ಕೊಟ್ಟಾನ. ಅವಾಗ ನಾವು ತಿಳ್ಕೋಬೇಕು ಇದು ಸೆಟಪ್ ಅಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರ ಇದನ್ನ ಸೆಟಪ್ ಅಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನೆಲ್ಲ ಮಾಡಿ ಆಮೇಲೆ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈಗ ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಅದೇ ಪ್ರಾಬ್ಲಮ್ ಅನ್ನ ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ. ಮೊದಲು ಏನ್ ಮಾಡ್ರಿ ಅಂದ್ರೆ ಆ ವ್ಯಕ್ತಿ ಹೆಸರು ಬರೀರಿ, ಅಸೆಸ್ಸಿ ನೇಮ್ ಅನ್ನ ಬರೀಬೇಕು. ಮಿಸ್ಟರ್ ಸುರೇಶ್. ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಅಂದ್ರೆ ಈ ವರ್ಷದ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಸೆಸ್ಮೆಂಟ್ ಇಯರ್ ಅನ್ನ 2024-25 ಅಂತ ಬರೀಬೇಕು. ಯಾರು 2024 ಒಳಗೆ 25 ಒಳಗೆ ಎಕ್ಸಾಮ್ ಅನ್ನ ಬರೀತಾರಲ್ಲ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಅಂತ ಬರೀಬೇಕು. ಪರ್ಟಿಕ್ಯುಲರ್ಸ್ ರೂಪೀಸ್. ಇಲ್ಲಿ ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಒಳಗ ಹೆಡ್ ಪ್ರಕಾರನೇ ಬರಬೇಕು. ಮೊದಲಿಗೆ ಇನ್ಕಮ್ ಫ್ರಮ್ ಹೌಸ್ ಸ್ಯಾಲರಿ, ಸೆಕೆಂಡ್ ಒನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಥರ್ಡ್ ಒನ್ ಏನಪ್ಪಾ ಅಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಫೋರ್ತ್ ಒನ್ ಕ್ಯಾಪಿಟಲ್ ಗೇನ್, ಲಾಸ್ಟ್ ಒನ್ ಯಾವ್ದ್ರಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇವು ಹೆಡ್ಗಳ ಪ್ರಕಾರನೇ ಬರಿಬೇಕು. ಮೊದಲಿಗೆ ಇನ್ಕಮ್ ಫ್ರಮ್ ಸ್ಯಾಲರಿ ಕ್ಯಾಲ್ಕುಲೇಷನ್ ಮಾಡ್ರಿ,
ಅದೇ ರೀತಿಯಾಗಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಕ್ಯಾಲ್ಕುಲೇಷನ್ ಮಾಡ್ರಿ. ಅದೇ ರೀತಿಯಾಗಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ರಿ. ಅದೇ ರೀತಿಯಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡ್ರಿ. ಅದೇ ರೀತಿಯಾಗಿ ಏನ್ ಮಾಡ್ರಿ ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಇವು 5 ಹೆಡ್ಗಳನ್ನ ಮಾಡಿ ಟೋಟಲ್ ಮಾಡಿದಾಗ ನಮಗೇನು ಬರ್ತದೆ ಅಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಬರ್ತದೆ. ಆಮೇಲೆ ಇನ್ನೊಂದು ಮಾತು ನಾನು ನಿಮಗೆ ಹೇಳಬೇಕು, ಕೆಲವೊಂದು ಹೆಡ್ಗಳ ಇನ್ಕಮ್ ಅನ್ನ ಕೊಡಂಗಿಲ್ಲ, ಕೊಟ್ಟಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಈಗ ಸ್ಯಾಲರಿ ಇನ್ಕಮ್ ಅನ್ನ ಕೊಟ್ಟಿಲ್ಲ, ಬಿಟ್ಟು ಬಿಡ್ರಿ. ಬಿಸಿನೆಸ್ ಇನ್ಕಮ್ ಅನ್ನ ಕೊಟ್ಟಿಲ್ಲ, ಬಿಟ್ಟು ಬಿಡ್ರಿ. ಒಟ್ಟಾರೆ ಯಾವ ಹೆಡ್ಗಳ ಇನ್ಕಮ್ ಅನ್ನ ಕೊಟ್ಟಿದ್ದಾನ ಆ ಹೆಡ್ಗಳ ಇನ್ಕಮ್ ಅನ್ನ ನಾವು ಮಾತ್ರ ತಗೋಬೇಕು. ಈಗ ನೋಡ್ರಿ, ಇನ್ಕಮ್ ಫ್ರಮ್ ಪ್ರಾಪರ್ಟಿ ಅದು ನೋಡ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅದ. ಇಲ್ಲಿ ಇನ್ಕಮ್ ಫ್ರಮ್ ಸಾಲರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಇನ್ಫಾರ್ಮೇಶನ್ ಇಲ್ಲ. ಇನ್ಕಮ್ ಫ್ರಮ್ ಸಾಲರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಪ್ರಾಬ್ಲಮ್ದಲ್ಲಿ ಸಾಲರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಇದು ಇನ್ಫಾರ್ಮೇಶನ್ ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ, ಸೆಕೆಂಡ್ ಹೆಡ್ಡಿಂಗ್ ಬರ್ತಾ ಇದೆ ಡೈರೆಕ್ಟ್ ಆಗಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಒಂದು ಲೆಟ್ ಔಟ್ ಪ್ರಾಪರ್ಟಿಯನ್ನು ಮಾಡ್ಯಾನ ಅಂದ್ರೆ ಬಾಡಿಗೆ ಕೊಟ್ಟಾನ. ಲೆಟ್ ಔಟ್ ಅಂದ್ರೆ ಬಾಡಿಗೆ ಕೊಟ್ಟಾನ, ರೆಂಟ್ ಮಾಡ್ಯಾನ, ರೆಂಟಿಗೆ ಕೊಟ್ಟಿದ್ದಾನ. ಎಷ್ಟು ಬಂದದ ಅದರ ಇನ್ಕಮ್ 90,000 rupees ಬಂದದ. ಈ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಒಳಗೆ ರೆಂಟ್ ಮೊದಲ ಇನ್ನೊಂದು ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ಲೆಸ್ ಮಾಡಬೇಕು. ಆಮೇಲೆ ಉಳಿದಿದ್ದ ಲಾಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ತಾವು ದಯವಿಟ್ಟು ನೆನಪಿಟ್ಕೋರಿ, ಹೌಸ್ ಪ್ರಾಪರ್ಟಿ ಸಂಬಂಧಪಟ್ಟಿರ್ತಕ್ಕಂಥ ಇನ್ಕಮ್ ಒಳಗ ಇನ್ನೊಂದು ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ರಿ. ಒಂದು ಬಿಸ್ನೆಸ್ ಒಳಗೆ ಇನ್ಕಮ್ ಒಳಗ ಇನ್ನೊಂದು ಬಿಸ್ನೆಸ್ ಲಾಸ್ ಅನ್ನ ಸೆಟಪ್ ಮಾಡ್ರಿ. ಒಂದು ಕ್ಯಾಪಿಟಲ್ ಲಾಸ್ ಗೇನ್ ಒಳಗ ಇನ್ನೊಂದು ಕ್ಯಾಪಿಟಲ್ ಲಾಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ರಿ. ಒಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗ ಇನ್ನೊಂದು ಲಾಸಸ್ ಅನ್ನ ಸೆಟಪ್ ಮಾಡ್ಕೋಬೇಕು. ಅಂದ್ರೆ ಮೊದಲು ಇಂಟರ್ ಹೆಡ್ ಅನ್ನ ಬಿಡಿಸ್ಕೊಂಡೆ ಆಮೇಲೆ ಔಟರ್ ಹೆಡ್ ಬರಿಬೇಕು. ಗೊತ್ತಾಯ್ತ್ರಿ? ಇಲ್ಲಿ ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ, LOP ಅಂದ್ರೆ ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ, LOP ಅಂದ್ರೆ ಲೆಟ್ ಔಟ್ ಪ್ರಾಪರ್ಟಿ 90,000 rupees. ಇನ್ನು ಅದೇ ರೀತಿಯಾಗಿ ಇನ್ಕಮ್ ಫ್ರಮ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಲಾಸ್ ಇದು ಲಾಸ್ ಫ್ರಮ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಎಷ್ಟಾದ್ರಿ 60,000 rupees ಅದ. ಲಾಸ್ ಫ್ರಮ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಎಷ್ಟಾದ್ರಿ 60,000 rupees ಅದ. SOP ಅಂದ್ರೆ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ, LOP ಅಂದ್ರೆ ಲೆಟ್ ಔಟ್ ಪ್ರಾಪರ್ಟಿ. ಲೆಟ್ ಔಟ್ ಪ್ರಾಪರ್ಟಿ ಇನ್ಕಮ್ ಒಳಗ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಲಾಸ್ ಅನ್ನ ನಾವು ಲೆಸ್ ಮಾಡಬಹುದು. ಅಂದ್ರೆ 90,000 rupees ಒಳಗ 60,000 rupees ಅನ್ನ ಲೆಸ್ ಮಾಡ್ರಿ. ಎಷ್ಟು ಬರ್ತದ್ರಿ ಇನ್ಕಮ್? 30,000 rupees ಬರ್ತದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. 90,000 ಒಳಗ 60,000 rupees ಅನ್ನ ಲೆಸ್ ಮಾಡ್ರಿ. ಇನ್ಕಮ್ ಎಷ್ಟು ಬರ್ತದಪ್ಪ ಅಂದ್ರ 30,000. ಇನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್, ಯಾಕಂದ್ರೆ ಹೌಸ್ ಪ್ರಾಪರ್ಟಿ ಇನ್ಕಮ್ ಆಗ ಯಾವ್ದು ಬರ್ತೈತ್ರಿ? ಬಿಸ್ನೆಸ್ ಇನ್ಕಮ್ ಅನ್ನ ಬರ್ತದ. ಓಕೆ, ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಎಷ್ಟಾದ್ರಿ? 1 lakh rupees ಅದ ನೋಡ್ರಿ. ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ rupees 1 lakh. ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ 1 lakh ಲೆಸ್ ನಾನ್ ಸ್ಪೆಕ್ಯುಲೇಟಿವ್. ಓಕೆ, ನಾನ್ ಸ್ಪೆಕ್ಯುಲೇಟಿವ್ ಲಾಸ್ ಎಷ್ಟದಪ್ಪ ಅಂದ್ರ ನಾನ್ ಸ್ಪೆಕ್ಯುಲೇಟಿವ್ ಲಾಸ್ ಎಷ್ಟದಪ್ಪ ಅಂದ್ರ 1 lakh rupees. ಒಂದು ಬಿಸ್ನೆಸ್ ಇನ್ಕಮ್ ಒಳಗೆ ಇನ್ನೊಂದು ಬಿಸ್ನೆಸ್ ಲಾಸ್ ಅನ್ನ ಸೆಟಪ್ ಮಾಡ್ಕೋರಿ, ಬರ್ತದ. ಆದ್ರೆ ಇನ್ನೊಂದು ಹೌಸ್ ಪ್ರಾಪರ್ಟಿ ಮಾಡಬಹುದು. ಮೊದಲು ಇಲ್ಲಿ ಇಂಟರ್ ಹೆಡ್ ಅನ್ನ ಸೆಟಪ್ ಆದ್ಮೇಲೆ ಏನಾದ್ರೂ ಇನ್ಕಮ್ ಅನ್ನ ಉಳಿತಂದ್ರ ಇನ್ನೊಂದು ಹೆಡ್ ಲಾಸ್ ಅನ್ನ ಮಾತ್ರ ನಾವು ಸೆಟಪ್ ಮಾಡಕ್ ಬರ್ತದ. ಓಕೆ, ಅಂದ್ರ ನಾನ್ ಸ್ಪೆಕ್ಯುಲೇಟಿವ್ ಲಾಸ್ ಅದ ಲೆಸ್ ಮಾಡಕೋರಿ 1 lakh rupees ಅನ್ನ. 1 lakh ಒಳಗ 1 lakh rupees ಅನ್ನ ಲೆಸ್ ಮಾಡೋಣ. ಆನ್ಸರ್ ಏನಾಕತ್ರಿ? ನಿಲ್ ಬರ್ತದ. ನೋಡ್ರಿ, ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ 1 lakh ಅದ. ನಾನ್ ಸ್ಪೆಕ್ಯುಲೇಟಿವ್ ಲಾಸ್ ಎಷ್ಟದ್ರಿ? 1 lakh ಅದ. 1 lakh ಒಳಗ 1 lakh rupees ಅನ್ನ ಲೆಸ್ ಮಾಡಿದ್ರ ಆನ್ಸರ್ ಏನ್ ಬರ್ತೈತ್ರಿ? ನಿಲ್ ಬರ್ತದ. ಇನ್ನು ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟದಪ್ಪ ಅಂದ್ರ 2,10,000 ಅದ. ಇಲ್ಲಿ ನಾನು ನಿಮಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನ ಹೇಳ್ಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಳಗೆ ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡಬಹುದು. ಗೊತ್ತಾಯ್ತ್ರಿ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ದಾಗ ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡಬಹುದು.
ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡಿದ ನಂತರ ಏನಾದ್ರೂ ಇನ್ನೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನು ಉಳಿತು ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡಬಹುದು. ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡಬಹುದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನದಾಗ ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡಬಹುದು. ಆದ್ರೆ ಡೈರೆಕ್ಟ್ ಆಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡಕ್ ಬರಂಗಿಲ್ಲ, ನೆನ್ಪಿಟ್ಕೋರಿ. ಗೊತ್ತಾಯ್ತ್ರಿ? ಮೊದಲು ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ದಾಗ ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡಬಹುದು. ಏನಾದ್ರೂ ದುಡ್ಡು ಉಳಿತು ಅಂದ್ರೆ ಮಾತ್ರ ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡಬಹುದು. ಇದು ಒಂದ್ ಸೈಡ್. ಇನ್ನೊಂದು ಸೈಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನದಾಗ ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡಬಹುದು. ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನದಾಗ ಲೆಸ್ ಮಾಡಕ್ ಬರಂಗಿಲ್ಲ. ಇನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನದಾಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನನ್ನ ಲೆಸ್ ಮಾಡ್ರಿ. ಆದ್ರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನದಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡಕ್ ನಮಗ ಪರ್ಮಿಷನ್ ಇಲ್ಲ. ಅಂತ ಲಾಸ್ ಅನ್ನ ನೀವು ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕು. ನೋಡ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನ 2,10,000 ಅದ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟದ್ರಿ? ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟದ್ರಿ? 60,000 ಅದ. ನೋಡ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನ 2,10,000 ಅದ. ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟದ್ರಿ? 60,000 ಅದ. 2,10,000 ಒಳಗ 60,000 rupees ಅನ್ನ ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬರ್ತೈತ್ರಿ? 1,50,000 rupees ಬರ್ತದ. ಇನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಡ್ ಮಾಡ್ಕೋರಿ. ಗೇನ್ ಅದ ಲಾಸ್ ಇತ್ತಂದ್ರೆ ಲೆಸ್ ಮಾಡ್ಕೋಬಹುದು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಏನ್ ಎಷ್ಟದ್ರಿ? 2,50,000 rupees ಅದ. ನೋಡ್ರಿ, ಕುಡ್ಸಾಗ ಎರಡು ಕುಡಿಸ್ತೇವಿ, ಆದ್ರೆ ಟ್ಯಾಕ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮೇಲೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಟ್ಯಾಕ್ಸ್ ಬೇರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಟ್ಯಾಕ್ಸ್ ರೇಟ್ ಬೇರೆ ಅದ. ಕುಡ್ಸಾಗ ಏನ್ ಮಾಡ್ತೇವೆ? ಎರಡು ಕುಡಿಸ್ತೀವಿ. ಆದ್ರೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಸಪರೇಟ್ ಆಗಿ ಮಾಡ್ತೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ ಬೇರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ರೇಟ್ ಬೇರೆ, ಸಪರೇಟ್ ಆಗಿ ಮಾಡಬೇಕು. ಓಕೆ, ಇಲ್ಲ ನೋಡ್ರಿ, 2,10,000 ಒಳಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಲೆಸ್ ಮಾಡೋಣ. ಎಷ್ಟು ಬರ್ತೀರಿ? 60,000 ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬರ್ತೀರಿ? 1,50,000 ಉಳಿತು ಇನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಐತಿ ಇನ್ನೊಂದು, ಅದನ್ನ ಏನ್ ಮಾಡ್ರಿ? ಆಡ್ ಮಾಡ್ಕೋರಿ. 2,50,000 1,50,000 ಪ್ಲಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2,50,000 ಹೊಡಿದ ಆನ್ಸರ್ ಔಟರ್ ಕಾಲಮ್ 4 lakh. ಏನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್? ಫೋರ್ತ್ ಒನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಯಾವದಪ್ಪ ಅಂದ್ರ ಓಕೆ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟದ್ರಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗೆ ಬರ್ತದ. ಎಷ್ಟದ್ರಿ? 2,50,000 rupees ಅದ. ಅದನ್ನು ತಗೊಂಡಿವಿ. ಓಕೆ, ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 2,50,000. ನೋಡ್ರಿ, 5 ಹೆಡ್ಗಳನ್ನ ಬಂದೀವಿ ನಾವು. ಇನ್ಕಮ್ ಫ್ರಮ್ ಸ್ಯಾಲರಿ ಇನ್ಫಾರ್ಮೇಶನ್ ಎಲ್ಲ ಬಿಟ್ಬಿಟ್ಟಿವಿ. ಡೈರೆಕ್ಟ್ ಆಗಿ ಸೆಕೆಂಡ್ ಅನ್ನ ಬಂದೇವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅದು ಆದ ನಂತರ ಇನ್ಕಮ್ ಫ್ರಮ್ ಬಿಸಿನೆಸ್, ಅದು ಆದ ನಂತರ ಕ್ಯಾಪಿಟಲ್ ಗೇನು, ಅದು ಆದ ನಂತರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇವು 5 ಹೆಡ್ಗಳನ್ನ ಕೊಡಿಸ್ಕೋರಿ. ಓಕೆ, 30,000 4 lakh plus 2,50,000. 30,000 4 lakh plus 2,50,000 ಅಂದ್ರೆ ಆನ್ಸರ್ ಏನು ಬರ್ತೈತ್ರಿ? 6,80,000. 6,80,000 ಅಂದ್ರ ಇದಕ್ಕೇನಂತ ಕರೀತಾರೆ? ಇದಕ್ಕ ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಇನ್ಕಮ್ ಫ್ರಮ್ ಸ್ಯಾಲರಿ ತಗೋರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತಗೋರಿ, ಇನ್ಕಮ್ ಫ್ರಮ್ ಬಿಸಿನೆಸ್ ಆರ್ ಪ್ರೊಫೆಷನ್ ತಗೋರಿ. ನೆಕ್ಸ್ಟ್ ಒನ್ ಏನ್ ಮಾಡ್ರಿ? ಕ್ಯಾಪಿಟಲ್ ಗೇನ್ ತಗೋರಿ. ಲಾಸ್ಟ್ ಏನ್ ಮಾಡ್ರಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನ ತಗೋರಿ. ಇವು 5 ಹೆಡ್ಗಳನ್ನ ಇನ್ಕಮ್ ಅನ್ನ ಕೂಡಿಸಿದಾಗ ನಮಗೇನು ಬರ್ತದ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಬರ್ತದ. ಕೆಲವೊಂದ್ ಸಲ ಒಂದು ಹೆಡ್ಗಳ ಇನ್ಕಮ್ ಅನ್ನ ಕೊಟ್ಟಿರೋದಿಲ್ಲ, ಅಂತ ಹೆಡ್ಗಳ ಇನ್ಕಮ್ ಅನ್ನ ಬಿಟ್ಟು ಬಿಡ್ರಿ. ಈ ಪ್ರಾಬ್ಲಮ್ ದಲ್ಲಿ ಸ್ಯಾಲರಿ ಇನ್ಕಮ್ ಅನ್ನ ಹೆಡ್ ಇಲ್ಲ, ಅದಕ್ಕೆ ಬಿಟ್ಟು ಬಿಟ್ಟೇವಿ. ಓಕೆ, ದಯವಿಟ್ಟು ತಗೊಳಕ್ ಹೋಗ್ಬೇಡ್ರಿ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡಬೇಕಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ನಿಮಗೇನಾದ್ರೂ ಆ ಪ್ರಾಬ್ಲಮ್ ಅನ್ನ ತಿಳಿದಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಸ್ವಲ್ಪ ಥ್ಯಾಂಕ್ಸ್ ಅಂತ ಹೇಳ್ರಿ. ಓಕೆ,
ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಮತ್ತು ಏನಾದರೂ ನಿಮ್ಮ ಸಜೆಷನ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಸಜೆಷನ್ಗಳನ್ನು ಬರೆಯಿರಿ, ನಾನು ಕನ್ಸಿಡರ್ ಮಾಡ್ತೀನಿ. ಓಕೆ, ನಾನು ವಾಟ್ಸಪ್ ನಂಬರು 9986529073. ಓಕೆ, ಯಾರು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಬೇಕಂದಿರಿ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ. ಮೆಸೇಜ್ ಮಾಡಿದ ನಂತರ ಆ ಮೆಸೇಜ್ ಮಾಡುವಾಗ ಹಾಯ್ ಸರ್ ಅಂತ ಸಬ್ಜೆಕ್ಟ್ ಯಾವುದು ಬೇಕು ಆ ಸಬ್ಜೆಕ್ಟ್ ಅನ್ನ ಹೆಸರು ಬರೆದು ಕಳಿಸ್ಬೇಕು. ಆ ಸಂಬಂಧಪಟ್ಟ ಸಬ್ಜೆಕ್ಟ್ ಗ್ರೂಪ್ನಾಗ ನಿಮಗೆ ಆಡ್ ಮಾಡ್ತೀನಿ ಮತ್ತು ಆ ಸಬ್ಜೆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಲಿಂಕ್ಗಳನ್ನ ನಿಮಗೆ ಕಳಿಸ್ತೀನಿ. Okay, thank you for watching the class. Thank you for watching the class.